ಅಪ್ಪ ಆಮೇಲೆ 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 ಇದರಲ್ಲಿ ನಾನು ರಾಗಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಇವತ್ತಿನ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ನಾವು ಮನೆ ಶಿಫ್ಟ್ ಮಾಡಬೇಕಾಗಿತ್ತು, ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ May 10th ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನೋಡಿದ್ವಿ. ಯಾಕೆ ಬಂಗಾರಿ, ಯಾಕೆ 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 ಏನಾಗಲ್ಲ, ಎಲ್ಲ ಜೋಡಿಸು. ಏನಾಗಲ್ಲ, ಜೋಡಿಸು. ಅವನೆಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ದಾನಂತೆ. ಸೊ ಅವ್ನ ಕಲರಿಂಗ್ದು ವಿಡಿಯೋ ಹಾಕ್ತೀನಿ. ಸೊ ಅನ್ಫಾರ್ಚುನೇಟ್ಲಿ ನಾವು ನೋಡಿದ್ದಿದ್ದ ಮನೇನ ಅವರು ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾರೆ. ಏನಂದರೆ ನಮ್ಮ ಹತ್ರ ಟೋಕನ್ ಅಡ್ವಾನ್ಸ್ ತೊಗೊಂಡು ಕೂಡ ಅವರು ಬೇರೆಯವರಿಗೆ ಲೀಸ್ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಬೇಜಾರಾಗೋಯ್ತು. ಬಟ್ ಏನಂದರೆ ಕಡೇ ಮೂಮೆಂಟಲ್ಲಿ ಅವರು ನಮಗೆ ಹೇಳಿದ್ದು ಈ ಥರ ಕೊಡ್ತಿದ್ದೀನಿ ಅಂತ. ಅವರಿಗೂ ಅವ್ರದ್ದೇ ಆದಂಥ ರೀಸನ್ಸ್ ಇದೆ. ಬಟ್ ಸ್ಟಿಲ್ ಈಗ ನಮಗೆ ಕಷ್ಟ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇನ್ನು 2 months ಎಕ್ಸ್ಟೆಂಡ್ ಮಾಡೋಣ ಅಂತ ಅನ್ಕೋತಿದ್ದೀವಿ. ಇಲ್ಲೆಲ್ಲೂ ನಮಗೆ ಮನೆ ಸಿಗದೆ ಇರೋ ಕಾರಣ, ಮನೆ ಸಿಗಲ್ಲ ಅಂತ ಏನಲ್ಲ, ತುಂಬ ಮನೆಗಳಿದ್ದಾವೆ. ಬಟ್ ಏನಂದರೆ ಎಲ್ಲ 29, 28, 30, 35,000 2 BHK ಹೇಳಿದರೆ ಎಲ್ಲಿ ಹೋಗಬೇಕು. ಸೊ ಅದಕ್ಕೆ ನೋಡೋಣ ಅಂತ ಅನ್ಕೊತಿದ್ದೀವಿ. ಯಾವಾಗ ಎಲ್ಲಿ ಆಗತ್ತೆ ನೋಡೋಣ. ಯಾಕೋ ಈ ಮನೆ ಬಿಟ್ಟು ಹೋಗೋ ಅಂಥ ಟೈಮ್ ಇನ್ನೂ ಬಂದಿಲ್ಲ ಅನಿಸತ್ತೆ. ಆಲ್ಮೋಸ್ಟ್ ನಾವು 1.5 year ಮನೆ ಹುಡುಕ್ತಾನೇ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಸಿಗ್ತಾ ಇಲ್ಲ. ಯಾವಾಗತ್ತೆ ನೋಡೋಣ. ಆ್ಯಂಡ್ ಇವಾಗ ನಾನು ಒಂದು ಹೆಲ್ದಿ ಡ್ರಿಂಕ್ ಅಂದರೆ ರಾಗಿ ಅಂಬ್ಲಿ ಮತ್ತು ಎಲ್ಲ ರಾಗಿ ಗಂಜಿ ಅಂತಲೇ ಹೇಳ್ಬೋದು, ಅದನ್ನು ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಬಿಕಾಸ್ ಪಾಪುಗೂ ಕೂಡ ಅವನು ಇವಾಗ ರಾಗಿ ಗಂಜಿ ಸರಿ ಎಲ್ಲ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ದಾನೆ. ಅವನು ಆಲ್ರೆಡಿ 1 year ಆಗೋಯ್ತು ತಿಂದಿರ. ಅವ್ನು 1 year ಇರೋವರೆಗೂ ತಿನ್ನಿಸ್ದೆ, ಆಮೇಲೆ ತಿನ್ನಲೇ ಇಲ್ಲ ಅವನು. ಸೊ ಅದಕ್ಕೆ ಇದು ಅವನಿಗೂ ಕೂಡ ಆಗುತ್ತೆ, ಜೊತೆಗೆ ನನಗೂ ಆಗುತ್ತೆ, ಚೇತನಿಗೂ ಆಗುತ್ತೆ, ಒಂದು ಹೆಲ್ದಿ ಡ್ರಿಂಕ್ ಆಗುತ್ತೆ ಬೆಳಿಗ್ಗೆ ಹೊತ್ತು ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದ್ದೀನಿ. ಏನಂದರೆ ಬೇರೆ ಎಲ್ಲ ಹೊರ್ಗಡೆ ಈಗ ಜೀನಿ ಅದು ಇದು ಪೌಡರ್ ಎಲ್ಲ ತೊಗೊಬೋದು. ಬಟ್ ಏನಂದರೆ ಅದನ್ನು ಪಾಪು ಕೂಡ ಯೂಸ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಮತ್ತು ಅದರಲ್ಲಿ ನಾನು ಎಷ್ಟೊಂದು ಸತಿ ತೊಗೊಂಡು ಯೂಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಕಲ್ಲುಗಳು ಮತ್ತು ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಬಟ್ ಆಚೆಯಿಂದ ತಂದು ಕುಡಿಯೋದು ಅದೇನೋ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೆ ನೋಡೋಣ, ಇವಾಗ ನಾನೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ನಾನು ರಾಗಿ ಏನು ಮಾಡಿದ್ದೀನಿ ಅಂದರೆ ಫಸ್ಟಿಗೆ ತೊಳೆದ್ಬಿಟ್ಟು ಒಣಗಾಕೊಂಡಿದ್ದೀನಿ. ಒಂದು 8 kg ಇತ್ತು. ಆಲ್ಮೋಸ್ಟು ವಾಶ್ ಮಾಡಿ ಮತ್ತು ಕ್ಲೀನ್ ಮಾಡಿಸಿದಾಗ ಎಲ್ಲ ಸ್ವಲ್ಪ ಹೋಗಿರುತ್ತೆ. ಹಬ್ಬ ಅಂದರೆ ಒಂದು 6 kgs ಅಂತ ಹೇಳ್ಬೋದು. 6 kgsಗೆ ನಾನು ಎಷ್ಟು ಡ್ರೈ ಫ್ರೂಟ್ಸು ಮತ್ತು ಯಾವ್ಯಾವ ಥರದ್ದು ಮತ್ತು ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಇನ್ನು ಮಿಕ್ಕಿದ್ದು ಏನೇನು ಹಾಕಿದ್ದೀನಿ, ಜೀರಿಗೆ, ಮೆಂತ್ಯ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಆ್ಯಂಡ್ ಆಲ್ಸೋ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಆ್ಯಂಡ್ ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ನಾನಿಲ್ಲಿ ರಾಗಿ ಸಪ್ರೇಟ್ ಇಟ್ಕೊಂಡಿದ್ದೀನಿ, ಬಿಕಾಸ್ ಅದನ್ನು ಕ್ಲೀನ್ ಮಾಡಿಸೋಕ್ಕೆ ಹಾಕಬೇಕು. ಇದೆಲ್ಲ ಸಪ್ರೇಟ್, ಇದ್ರ ಜೊತೆಗೆ ಇದೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ನಾನು ಇದಕ್ಕಂತಾನೆ ಮೊದಲೇ ಹೆಸರು ಕಾಳು ಮತ್ತು ಹುಳ್ಳಿಕಾಳು ಮತ್ತು ಕಡಲೆಕಾಳು, ಕಾಬೂಲ್ ಕಡಲೆ ಇದನ್ನೆಲ್ಲ ನೆನೆಸಿ ಮೊಳಕೆ ಕಟ್ಟಿ ಇಟ್ಟಿದ್ದೆ. ಅದನ್ನು ಇವಾಗ ಆರಿಸಿ ಒಣಗಾಕಿಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು
ಈಗ ಅದಕ್ಕೆ ಬಾದಾಮಿ ಮತ್ತು ವಾಲ್ನಟ್ಟು, ಸ್ವಲ್ಪ ಪಿಸ್ತಾ ಮತ್ತು ಗೋಡಂಬಿ ಮತ್ತು 3 ಟೈಪಿಂದ ಒಂದು 3-4 ಥರದ್ದು ಮಿಲೆಟ್ಸ್ ಕೂಡ ಹಾಕಿದ್ದೀನಿ. ಅದೇ ಅರ್ಕ ನವಣೆ ಅಂತೆಲ್ಲ ಅಂತಾರಲ್ಲ ಅದು. ಮತ್ತು ನನಗಿನ್ನ ಅದೆರಡು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಮೆಂತ್ಯ, ಜೀರಿಗೆ ಮತ್ತು ಇದು ಸೋಯಾಕಾಳು ಮತ್ತು ಗೋಧಿ ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕಿದ್ದೀನಿ. ಬಿಕಾಸ್ ಸ್ವಲ್ಪ ಕೋಲ್ಡ್ ಅಂದರೆ ಹೀಟ್ ಬಾಡಿ ನಮ್ಮದು ಮನೇಲಿ 3 ಜನದ್ದು ಕೂಡ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಹಾಕಿದ್ದೀನಿ. ಇದ್ರ ಜೊತೆನೇ ಸ್ವಲ್ಪ ನಾನು ಇವಾಗ ಆಮೇಲೆ ಜೋಳ ಕೂಡ ಅದಕ್ಕೆ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಈಗ ಲೈಟಾಗಿ ಹುರ್ಕೊಬೇಕು ಅಷ್ಟೇ. ತುಂಬ ಏನು ಜಾಸ್ತಿ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ರೋಸ್ಟ್ ಎಲ್ಲ ಮಾಡ್ಕೊಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕು, ಆ ಥರ ಮಾಡ್ಕೊಬೇಕು. ಅದ್ರ ಜೊತೆಗೆ ಇವಾಗ ಇಷ್ಟನ್ನು ಹಾಕಿದ್ಮೇಲೆ ನಾನು ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಮತ್ತು ಮಸ್ಕ್ ಮೆಲನ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಈಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಇವಾಗ ಆಚೆ ಎಲ್ಲ ತೊಗೊಳ್ತೀವಿ, ಅದರಲ್ಲಿ ಅಡಲ್ಟ್ಸ್ಗೆ ಸಪ್ರೇಟು ಮತ್ತು ಮಕ್ಕಳಿಗೆ ಸಪ್ರೇಟ್ ಅಂತ ಹಾಕಿರ್ತಾರೆ. ಸೊ ಅದೇ ಎಷ್ಟು ಸೇಫ್ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಪಾಪು ಗಂಜಿ ಎಲ್ಲ ಕುಡಿಯಲ್ಲ, ನಾನು ಅವನಿಗೆ ಮುದ್ದೆ ಮಾಡಿನೇ ತಿನ್ನಿಸ್ಬೇಕು. ಸೊ ಇದನ್ನೆಲ್ಲ ಹಾಕಿನೇ ಅವನಿಗೆ ನಾರ್ಮಲಾಗಿ ಮನೇಲಿ ಹೆಂಗೂ ಮುದ್ದೆ ಮಾಡ್ತಿರ್ತೀವಲ್ಲ ಅದೇ ಥರ ಮಾಡಿ ತಿನ್ನಿಸಿದ್ರೆ ಅವನು ತಿಂತಾನೆ. ಅದಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಬೇಗ ಚೇತನ್ ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ನು, ಮಸ್ಕ್ ಮೆಲನ್ ಸೀಡ್ಸ್ನ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಈಗ ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನೆಲ್ಲ ನಾನು ಆಲ್ರೆಡಿ 1-2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತೊಗೊಂಬಂದಿನೇ ಬಿಸಿ ಮಾಡಿರೋದು. ಅಂದರೆ ಏನಂದರೆ ಮೇಲೆ ಸಿಕ್ಕಾಬಟ್ಟೆ ಪಾರಿವಾಳಗಳಿದ್ದಾವೆ. ಹಾಕ್ಬಿಟ್ಟೆಲ್ಲ ಹಂಗೆ ಬಂದು ಕೆಳಗಡೆ ಕುತ್ಕೊಳ್ಳೋಂಗೆ ಇಲ್ಲ. ನಾವು ಬಟ್ಟೆ ಹಾಸಿದ್ರೂ ಕೂಡ ರಾಗಿ ಒಣಗಾಕಿರುವಾಗ ಫುಲ್ಲು ಬಟ್ಟೆನೇ ತೂತು ಮಾಡಿಬಿಟ್ಟು ಅದರಲ್ಲೇ ತಿಂದ್ಬಿಟ್ಟಿತ್ತು. ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ 2 ದಿನ ಕಾಯ್ಕೊಂಡು ಮೇಲ್ಗಡೆನೇ ಕುತ್ಕೊಂಡಿದ್ದಾಯಿತು. ಸೊ ಇವಾಗ ಇದನ್ನು ಎಲ್ಲ ಆಗಿದೆ. ಇವಾಗ ಇದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು. ಈಗ ಮಿಲ್ ಮಾಡಿಸ್ಕೊಬಂದು ಅದು ತುಂಬ ಬಿಸಿ ಇರುತ್ತಲ್ಲ ಅಂತ ಸ್ವಲ್ಪ ಹಾರ ಹಾಕಿದ್ದೀನಿ. ಈಗ ಹಾರ ಹಾಕಿದ್ಮೇಲೆ ನನ್ನ ಮಗ ಅದು ಫುಲ್ಲು ಅದು ಸಿಕ್ಕಾಬಟ್ಟೆ ಕಷ್ಟ ಆಯಿತು ಆ್ಯಕ್ಚುಲಿ ನೋಡ್ಕೊಳ್ಳೋಕ್ಕೆ. ಅವನು ಇರೋಂಗೆ ಆಲ್ರೆಡಿ ಅಲ್ಲೆಲ್ಲ ಎಳ್ದು ಇಟ್ಟಿದ್ದ. ಇವಾಗ ಅದನ್ನು ಜಲ್ದಿ ಮಾಡಿದ್ಬಿಟ್ವಿ ನಾನು ಮತ್ತು ಚೇತನ್ ಸೇರಿಕೊಂಡು. ಸ್ವಲ್ಪ ತುಂಬ ಇತ್ತಲ್ಲ, 1 ಬಕೆಟ್ ಫುಲ್ ಆಗೋಷ್ಟು. ಸೊ ಜಡಿ ಮಾಡಿ ಇಟ್ಕೊಂಬಿಡೋಣ ಅಂತ, ಸೊ ಯೂಸ್ ಮಾಡ್ಕೊಳ್ಳೋಕ್ಕೆ ಗಂಜಿ ಮಾಡುವಾಗ ಈಸಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ನಾನೀಗ ಇಬ್ಬರಿಗೆ ಆಗೋಷ್ಟು ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ನನಗೆ ಚೇತನಿಗೆ ಅಂತ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೋದು, ಎಷ್ಟು ಬೇಕೋ ಅಷ್ಟು. ನಿಮಗೆ ತುಂಬ ತೆಳ್ಳಗೆ ಗಂಜಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ನೀರು ಹಾಕ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿದ್ದೀನಿ. ಸೊ ದಟ್ ನೈಟಿಗೆ ಎಲ್ಲ ಹೊಟ್ಟೆ ಕಂಪ್ಲೀಟಾಗಿ ತುಂಬುತ್ತೆ ಅಂತ, ಸ್ವಲ್ಪ ಗಟ್ಟಿ ಇದ್ದರೆ. ಸೊ ಅದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲೆ ನಾರ್ಮಲ್ ಎಲ್ಲರೂ ಹೇಗೆ ಗಂಜಿ ಮಾಡ್ತಾರೋ ಅದೇ ಥರನೇ ಸೊ ಈ ಥರ ಇಷ್ಟು ಗಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆ ಇದನ್ನು ನಾನು ಜಾರಲ್ಲಿ ಮಾಡ್ಕೊತೀನಿ. ಅಂದರೆ ನನಗೆ ಮೊಸರಲ್ಲಿ ಗಡ್ಡೆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ನನಗೆ ಆಗೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಜಾರಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಮೊಸರಾಕಿ ಒಂದೇ ಸತಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಸೊ ದಟ್ ಕುಡಿಯೋಕ್ಕೂ ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ
ನಂಗೆ ಆ್ಯಕ್ಚುಲಿ ಇಷ್ಟ ಇದು. ಮಾರ್ನಿಂಗು ನೈಟು ಯೂಶ್ವಲಿ ನಾನು ಕುಡಿತಿದ್ದೀನಿ ಈಗ ಮಾಡಿಸ್ದಾಗಿಂದ. ಆಲ್ಮೋಸ್ಟ್ 1 ವೀಕೇ ಆಗಿತ್ತು ಇದನ್ನು ಮಾಡಿಸಿ. ನಾನು ಇದನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಅದೇ ಹೇಳಿದ್ನಲ್ಲ, ಮನೆಯದು ಸ್ವಲ್ಪ ಬರೀ ಅದರದ್ದೇ ಓಡಾಟ ಆಗಿತ್ತು. ಆಮೇಲೆ ಯಾರು? ಅಮ್ಮ ಆದಮೇಲೆ ಅಪ್ಪ, ಆಮೇಲೆ 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 ಯೆಲ್ಲೋ ಕಲರ್ ನೋಡು, ಅಲ್ಲಿ ಸ್ಟಾರಲ್ಲಿ ಯಾವ ಕಲರ್ ಇದೆ? ಯೆಲ್ಲೋ ಕಲರ್ ಇಟ್ಕೊ. ಆ ಕಲರ್ ಎಲ್ಲಿದೆ ನೋಡು. ಇಟ್ಕೊಂಡು ಮಾಡು. ಗುಡ್ ಬಾಯ್. ಮಾಡು. ಯೆಲ್ಲೋ ಕಲರ್ ಸ್ಟಾರ್. ಕೆಳಗಡೆ ಮಾಡು. ನೋ, ವೈ ನೋ? ಏನಮ್ಮ ಇದು? ಇದೇನಿದು? ಸ್ಟಾರಾ? ಇದೇನಿದು? ಹಾರ್ಟ್. ಏನು ಹೇಳು? ಹಾರ್ಟ್. ಪಾಪ. ಆಮೇಲೆ ಅತ್ತ. ಆಮೇಲೆ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಚೆನ್ನಾಗಿ ಫೀಲ್ ಮಾಡಿದ್ರೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಸೊ ದಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಯು ಆಲ್, ಲವ್ ಯು, ಬಾಯ್.